ರೈಟ್, ನಮ್ಮ ಪಬ್ಲಿಕ್ ಇರೋ ಕಡೆಗೆ ಹೋಗೋಣ. ಇವತ್ತಿನ ದಿನ ವೃತ್ತಿಯಲ್ಲಿ ಈತ ಆಟೋ ಚಾಲಕ. ಆದರೆ ಮಾಡ್ತಿರೋ ಕೆಲಸ ಮಾತ್ರ ಎಂತ ನಾವು ಆಲೋಚನೆ ಮಾಡಲ್ಲ. ಈ ಥರ ಎಲ್ಲ ಮಾಡ್ಬೋದು ಅನ್ನೋದನ್ನೇ ಯೋಚನೆ ಮಾಡಲ್ಲ. ಬೆಳಗಿಂದ ರಾತ್ರಿವರೆಗೂ ಯಾವುದೋ ಒಂದು ಗೊಂದಲ, ಯಾವುದೋ ಒಂದು ಒಳಗಡೆ ಮುಳುಗೋಗಿರ್ತೀವಿ, ನನ್ನನ್ನು ಸೇರಿದಂತೆ. ದಿನ ಎಲ್ಲ ದುಡಿದು, ಅದು ಏನು ದುಡ್ಡಿದ್ರು ಓಕೆ, ದಿನ ಎಲ್ಲ ದುಡಿದು ಸಿಗೋ ಬಿಡಿಗಾಸಿನಲ್ಲಿ ನಾನೊಂದಿಷ್ಟು ಪರಿಸರ ರಕ್ಷಣೆ ಮಾಡಬೇಕು ಅಂತ ಹಣ ಮೀಸಲಿಡೋದಿದೆ. ಪರಿಸರ ರಕ್ಷಣೆ ಓಕೆ, ಭಾಳ ಜನ ಮಾಡ್ತಾರೆ, ಇವರು ಮಾಡ್ತಾರೆ, ಪ್ರಶ್ನೆ ಬೇರೆ. ಆದರೆ ಅದಕ್ಕಂತ ತನ್ನಲ್ಲಿ ಇಲ್ಲದಿರುವ ಹಣವನ್ನು ಹೊಂದಿಸಿಕೊಂಡು ಮೀಸಲಿಡೋದಿದೆಯಲ್ಲ, ಅದನ್ನು ಮಾಡಿಕೊಂಡು ನಾನು ಮುಂದಕ್ಕೆ ಹೋಗ್ತೀನಿ ಅನ್ನೋದಿದೆಯಲ್ಲ, ಅದು ನಿಜವಾದ ಜೀವನ ಪ್ರೀತಿ ಅಂತ ಕಾಣುತ್ತೆ. ಅಥವಾ ಭಾಳ ವಿಚಿತ್ರವಾಗಿ ಕಾಣಿಸ್ತಾರೆ ನಮಗಿಂಥವರು. ಆ ಡಿಸೈರ್ ಏನಿರುತ್ತೆ, ಆಸೆ ಏನಿದೆ, ಅಥವಾ ಏನಾದರೂ ಮಾಡಬೇಕು ಅನ್ನೋ ಬಯಕೆ ಏನಿರುತ್ತೆ, ಅದಕ್ಕೆ ಶ್ರೀಮಂತಿಕೆಗೂ ಬಡತನಕ್ಕೂ ಅದಕ್ಕೆಲ್ಲ ಸಂಬಂಧನೇ ಇಲ್ಲ. ನೋಡಿ ಎಂಥ ಅದ್ಭುತವಾದ ಸ್ಟೋರಿ ಈ ಸುಬಾನ್ ಕತೆ. ಹೇಳಿ ಕೇಳಿ ಚಿಕ್ಕಬಳ್ಳಾಪುರ ಬಯಲು ಸೀಮೆ ಜಿಲ್ಲೆಯಲ್ಲಿ ಹೆಸರಿಗಷ್ಟೇ ದಕ್ಷಿಣ ಪಿನಾಕಿನಿ ನದಿ ಇದೆ. ನಂದಿ ಬೆಟ್ಟದಲ್ಲಿ ಹುಟ್ಟೋ ಈ ನದಿಯ ನೀರು ತಮಿಳುನಾಡಿಗೆ ಹರಿಯತ್ತೆ. ಆದ್ರೆ ಅದು ತುಂಬಿ ಹರಿದಿರೋದನ್ನ ಯಾರೂ ನೋಡೇ ಇಲ್ಲ ಅನ್ಸತ್ತೆ. ಅಷ್ಟರ ಮಟ್ಟಿಗೆ ಜಿಲ್ಲೆಯಲ್ಲಿ ನೀರಿನ ಅಭಾವ ಇದೆ. ಇದನ್ನ ಮನಗಂಡ ಆಟೋ ಚಾಲಕ ಸುಭಾನ್ ಅನ್ನೋರು ಗಿಡ ನೆಟ್ಟು ಪೋಷಣೆ ಮಾಡ್ತಿದ್ದಾರೆ. ಚಿಕ್ಕಬಳ್ಳಾಪುರದ HSN ಗಾರ್ಡನ್ ಬಳಿ ಆಟೋ ಓಡಿಸುವ ಸುಭಾನ್ ದಿನಕ್ಕೆ ದುಡಿಯೋ 300ರಿಂದ 400 ರೂಪಾಯಿಯಲ್ಲಿ ಗಿಡ ನೆಡಲಿಕ್ಕೆ ಅಂತಲೇ 25% ಹಣವನ್ನ ಪ್ರತಿದಿನ ಮೀಸಲಿಡ್ತಿದ್ದಾರೆ. ಹೀಗಾಗಿ ಕಳೆದ 2 ವರ್ಷಗಳಿಂದ ನಗರದ ಹಲವೆಡೆ ಸಾವಿರಾರು ಗಿಡಗಳನ್ನ ನೆಟ್ಟು ಪೋಷಣೆ ಮಾಡ್ತಿದ್ದಾರೆ. ಸಮಾಜಕ್ಕೆ ನನ್ನ ಒಂದು ಸೇವೆ ಒದಗಿಸಬೇಕು, ನಾನು ಸಮಾಜಕ್ಕೆ ಏನಾದರೂ ನನ್ನಿಂದ ಕೊಡುಗೆ ಕೊಡಬೇಕು ಅನ್ನೋ ಒಂದು ಕಾರಣಕ್ಕೆ ನಾನು ಈ ಗಿಡ ಮರಗಳನ್ನ ಉಣಿಸ್ಬೇಕು, ಪರಿಸರ ಬೆಳೆಸೋ ಕಾರಣಕ್ಕಾಗಿ ಗಿಡ ಮರಗಳನ್ನ ಉಣಿಸ್ತಾ ಇದ್ದೀನಿ, ಬೆಳೆಸ್ತಾ ಇದ್ದೀನಿ. ಒಂದು ವರ್ಷ ಮೇಲಾಯ್ತು. ಅವಾಗಿಂದ ನಾನು ಈ ಗಿಡ ಮರಗಳನ್ನ ಬೆಳೆಸೋದಕ್ಕೆ ಆಸಕ್ತಿ ವಹಿಸಿದ್ದೀನಿ. ಸರ್ಕಾರಿ ಶಾಲೆ, ಕ್ರೀಡಾಂಗಣ, ಸರ್ಕಾರಿ ಕಚೇರಿಗಳು, ದೇವಸ್ಥಾನ ಹೀಗೆ ಖಾಲಿ ಜಾಗಗಳಲ್ಲಿ ಗಿಡ ನೆಡ್ತಿದ್ದಾರೆ. ಇದಕ್ಕಾಗಿ ಮನೆ ಹಿತ್ತಲಿನಲ್ಲೇ ಸದಾ ಸಸಿಗಳನ್ನ ಸ್ಟಾಕ್ ಇಡೋ ಸುಭಾನ್ ಯಾರೇ ಬಂದು ಗಿಡ ನೆಡ್ತೇನೆ ಅಂತ ಕೇಳಿದ್ರೆ ಉಚಿತವಾಗಿ ನೀಡ್ತಾರೆ. ಇವರ ಕಾರ್ಯಕ್ಕೆ ಸ್ನೇಹಿತರು ಸಾಥ್ ನೀಡ್ತಿದ್ದಾರೆ. ಆಟೋ ಓಡಿಸಿ 400 ರೂಪಾಯಿ ಸಂಪಾದನೆ ಮಾಡಿದಾಗ 100 ರೂಪಾಯಿ ತೆಗೆದು ಈ ಗಿಡ ನೆಡೋ ಕಾರ್ಯಕ್ರಮಕ್ಕೆ ತಮ್ಮ ಹಣವನ್ನು ವಿನಿಯೋಗಿಸ್ತಾರೆ. ಇವರು ಯಾವಾಗಲೂ ಸಹ ಈ ಒಂದು ಚಿಂತನೆಯಲ್ಲೇ ಇರ್ತಾರೆ. ಗಿಡ ನೆಡಬೇಕು, ಗಿಡಗಳನ್ನು ಬೆಳೆಸಬೇಕು, ಸಮಾಜದ ಸೇವೆ ಮಾಡಬೇಕು ಅನ್ನೋ ಒಂದು ಇವರಿಗೆ ನಾವು ಋಣಿಗಳಾಗಿದ್ದೀವಿ. ಅಪ್ಪ ಅಮ್ಮ ಇಲ್ಲದಿದ್ರೂ ಮರ ಗಿಡಗಳನ್ನೇ ಪೋಷಕರಂತೆ ಪ್ರೀತಿಸ್ತಿರುವ ಸುಭಾನ್ ಜಿಲ್ಲಾಡಳಿತ ಮಾಡಬೇಕಾಗಿರುವ ಕಾರ್ಯವನ್ನ ಮಾಡ್ತಿರೋದು ಶ್ಲಾಘನೀಯವೇ ಸರಿ. ಕ್ಯಾಮರಾಮನ್ ಪ್ರಕಾಶ್ ಜೊತೆ ಮುದ್ದು ಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ. ರೈಟ್, ಸುಬಾನ್ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ, ಮಾತನಾಡ್ಸೋಣ ಬೇಗ. ನಮಸ್ಕಾರ ಸುಬಾನ್ ಸರ್. ನಮಸ್ತೆ ಸರ್. ನಿಮಗೂ ಮತ್ತೆ ನಿಮ್ಮ ಜೊತೆ ಮಾಧ್ಯಮದ ಎಲ್ಲ ನಿಮ್ಮ ಜೊತೆ ಮಿತ್ರರು, ಕೆಲಸ ಮಾಡೋ ಮಿತ್ರರು ಎಲ್ಲರಿಗೂ ನನ್ನ ನಮಸ್ಕಾರಗಳು ಸರ್. ಯಾಕೆ ಸರ್, ನೀವು ಇವತ್ತು ಇಲ್ಲಿವರೆಗೂ ನಾನು ಬರಬೇಕಂದ್ರೆ ನಾನು ನೋಡಿ ಸರ್, ಈ ಗಿಡ ಮರಗಳು ನಾನು ಇಲ್ಲಿವರೆಗೂ ನಿಮ್ಮವರೆಗೂ ಕರ್ತಂದಿದೆ. ಆದರೆ ನಿಮ್ಮನ್ನು ಸುಮಾರು ಸಲ ಟಿ ವಿಯಲ್ಲಿ ನೋಡ್ತಿದ್ದೆ ಸರ್. ನೀವು ಒಂಥರ ಗರ್ಜಿದ ಸಿಂಹ. ಆದರೆ ಆ ಗರ್ಜಿದ ಸಿಂಹ ಪಕ್ಕದಲ್ಲಿ ಇವತ್ತು ನಾನು ಕೂತು ಮಾತಾಡೋ ಅದೃಷ್ಟ ಕಲ್ಪಿಸಿರೋದು ಈ ಮರಗಳಿಗೆ ಸಲ್ಬೇಕು ಸರ್. ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಹೌದಾ? ಆಯ್ತೀಗ ಮದುವೆ ಆಗಿದೆಯಾ ಸರ್? ಇಲ್ಲ ಸರ್. ಯಾಕ್ರಿ ಸರ್? ನಮ್ಮದು ಇಲ್ಲ ಸರ್, ಆಗಬೇಕು ಅನಿಸಿಲ್ಲ. ಅಪ್ಪ ಅಮ್ಮ ಇಲ್ಲ ಅಂತ ಕೇಳಿದ್ನಲ್ಲ, ಏನಾಯ್ತು ಸರ್? ನಮ್ಮಪ್ಪ ನೋಡಿ ಸರ್, ನಮ್ಮಪ್ಪ ಕಾಯಿಲೆ ಕಸಾಯಗಳಿಂದ ತೀರೋದ್ರು. ನಮ್ಮಮ್ಮನೂ ತುಂಬ ಕಾಯಿಲೆಗಳು ಇದ್ದು ತೀರೋದ್ರು. ಯಾವಾಗ ಸರ್? ಕರೆಕ್ಟ್ ಆಗಸ್ಟ್ 10ಗೆ 1 ಇಯರ್ ಆಯ್ತು, 1 ವರ್ಷ ಆಯ್ತು. ಯಾರು ಅಮ್ಮ ಹೋಗಿ? ಹೌದು ಸರ್. ಅಪ್ಪ ಅವರು 12 ವರ್ಷ ಮೇಲಾಯ್ತು ಸರ್. ಓಕೆ, ನೀವೇನು ಓದಿದ್ದೀರಿ ಹಂಗಾರೆ? ಸರ್ ನಾನು 10ನೇ ಕ್ಲಾಸ್ ಸರ್. ಅಷ್ಟೇ? ಹೌದು ಸರ್. ಅದಾದ್ಮೇಲೆ ಆಟೋಗೆ ಬಂದ್ಬಿಟ್ರಾ? ಸರ್ ಇಲ್ಲ ಸರ್, ನಾನೊಬ್ಬ ಕಾರ್ ಡ್ರೈವರ್ ಚಾಲಕನಾಗಿ ಓಡಿಸ್ತಿದ್ದೆ. ಆಮೇಲೆ ಹಿಂಗೆ ಸ್ಟ್ಯಾಂಡ್ ಬೆಳಗಿನ ಜಾವ ನಡ್ಕೊಂಡು ಹೋಗುವಾಗ ಕಾರ್ ಸ್ಟ್ಯಾಂಡ್ಗೆ ಮಳೆ ಬಿದ್ದಿತ್ತು. ರಾತ್ರಿಯಲ್ಲಿ ಒಂದು KB ಕಾಂಪೌಂಡು ಇದ್ದಕ್ಕಿದ್ದಂಗೆ ಬಿದ್ದು ಕಾಲು ಮುರಿದೋಯ್ತು. ಆಮೇಲೆ ಒಂದು ವರ್ಷ ಮನೆಯಲ್ಲಿದ್ದು ರೆಸ್ಟ್ ತಗೊಂಡೆ. ಆಮೇಲೆ ಕಾಲು ಮುರಿದಾದ್ಮೇಲೆ ಕಾರ್ ಸ್ಟ್ಯಾಂಡ್ ಬೇಡ, ಕಾರ್ಗೆ ಹೋಗೋದು ಏನೋ ಹೆಚ್ಚು ಕಮ್ಮಿ ಆದರೆ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿ ಹೇಳಿ ಆಟೋಗೆ ಬಂದಿದ್ದ ಸರ್. ಹಂಗ ಅನ್ಕೊಂಡು ಆಟೋಗೆ ಬಂದ್ರಾ? ಹೌದು ಸರ್, ಇಲ್ಲೇ ಲೋಕಲ್ ಅಲ್ಲೇ ಓಡಿಸ್ಕೊಂಡು. ಎಲ್ಲಿ? ಚಿಕ್ಕಬಳ್ಳಾಪುರದಲ್ಲಿ? ಹೌದು ಸರ್. 300ರಿಂದ 400 ರೂಪಾಯಿ ಮಾಡ್ತೀರಿ ಅಂತೀರಿ ಸರ್. ಅದ್ರಲ್ಲಿ ನೀವು 25% ಅಂದ್ರೆ ಹೆಚ್ಚು ಕಡಿಮೆ 100 ರೂಪಾಯಿ ಎತ್ತಿಡ್ಬೇಕು ದಿನಕ್ಕೆ. ಹೌದು ಸರ್. ಒಂದು 3000 ರೂಪಾಯಿ ಸಿಕ್ಕತ್ತೆ ನಿಮ್ಗೆ ತಿಂಗಳಿಗೆ ಅಂತ ಇಟ್ಕೊಳ್ಳೋಣ. ಹ್ಞೂ ಸರ್. 3000 ರೂಪಾಯಿ ಏನು ಮಾಡೋಕ್ಕಾಗತ್ತೆ ಸರ್?
ಇರೋದ್ರಲ್ಲೇ ಅದನ್ನ ಅವುಗಳನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಈ ನಡುವೆ ಮಳೆಗಳು ಅವು ಇವು ಬರ್ತಾ ಇರೋದ್ರಿಂದ ಅಷ್ಟೊಂದು ಖರ್ಚು ಬರ್ತಾ ಇಲ್ಲ. ಹಾ, ಆ ಮಳೆ ಅವು ಬರ್ದೇ ಇದ್ದಾಗ ಈಗ ನೀವು ಸಸಿ ಎಲ್ಲಿ ಮಾಡ್ಕತ್ತೀರಿ ಸರ್? ಸಸಿಗಳನ್ನ ಎಲ್ಲಿ ಮಾಡ್ಕತ್ತೀರಿ? ಮಾಡ್ಕೊಂಡು ಮನೆ ಪಕ್ಕದಲ್ಲೇ ಮಾಡ್ಕೊಂಡಿದ್ದೀನಿ ಸರ್. ಜಾಗ ಇದೆಯಾ ಅಲ್ಲಿ? ಸರ್ ಇದೆ ಸರ್, ಬೇರೆ ಪಕ್ಕದ ಸೈಟ್ ಇದೆ ಯಾರ್ದು? ಸರ್ ಅಲ್ಲಿ ಮಡಗಿದ್ದೀನಿ ಸರ್. ನಿಮ್ ಮನೆ ಎಲ್ಲಿದೆ ಅಂತ ಅಡ್ರೆಸ್ ಹೇಳ್ಬಿಡಿ, ಆ ಸೈಟ್ನವ್ರು ಬಂದ್ಬಿಟ್ಟು ಬೆಳೆ ಕಾಂಪೌಂಡ್ ಹಾಕ್ಬಿಟ್ಟಾರ ಆಮೇಲೆ. ಹ್ಞೂ ಸರ್. ಆಮೇಲೆ ಆಗಲಿ ಸರ್, ಹಂಗೆ ಅದು ಕಾಲು ಮುರಿದ ಮೇಲೆ ಸುಮ್ಮನೆ ದೂರ ಹೋಗೋದು ಬೇಡ ಅಂತ ಆಟೋ ಓಡಿಸ್ಕೊಂಡಿದ್ದೀನಿ. ಯಾವ್ಯಾವ ಗಿಡ ಬೆಳೆಸ್ಕತ್ತೀರಿ ಆ ಮನೆ ಹತ್ರ? ಸರ್ ಮನೆ ಹತ್ರ ನಾನು ಗಸಗಸೆ, ಬೇವು, ಆಮೇಲೆ ನೇರಳೆ, ಸರ್ ಸಿಲ್ವರು, ಹೊಂಗೆ ಮರ ಬೆಳೆಸಿದ್ದೀನಿ. ಓಕೆ, ವೆರಿ ಗುಡ್. ಎಲ್ಲ ಸೆಲೆಕ್ಷನ್ ಕರೆಕ್ಟಾಗಿ ಇದೆ, ಪರ್ಫೆಕ್ಟ್ ಆಗಿದೆ. ಅದನ್ನು ಬೆಳೆದು ಬಿಟ್ಟು ಆಮೇಲೆ ಆ ಸಸಿ ಸ್ವಲ್ಪ ಎಷ್ಟು ದಿನ ಆದ್ಮೇಲೆ ತಗೊಂಡು ಹೋಗ್ತೀರಿ ಸರ್? ಎಲ್ಲಿ ನೆಡೋಕ ಸರ್? ನೆಡಕ್ಕೆ ಸರ್ ನಾನು ಬೀಜ ಬಿತ್ತನೆ ಇಲ್ಲ ಸರ್. ಅಲ್ಲಲ್ಲ, ಸಸಿ ನೀವು ಮನೆ ಹತ್ರ ಬೆಳೆಸ್ಕತ್ತೀರಲ್ಲ, ಸರ್ ಅದನ್ನ ಎಷ್ಟು ದಿನ ಆದ್ಮೇಲೆ ಆಚೆ ತಗೊಂಡೋಗಿ ನೆಡ್ತೀರಿ ಸರ್? ಅದು ನನಗೆ ಮಳೆ ಬರ್ಬೇಕು ಸರ್, ಮಳೆ ಬಂದ್ರೆ ಮಾತ್ರ ಸರ್. ಇಲ್ಲಾಂದ್ರೆ ಅವುಗಳ ಯಾಕಂದ್ರೆ ಈಗ ಜನರ ಕಾಳಜಿ ತುಂಬಾ ಕಮ್ಮಿ ಇದೆ ಸರ್. ಕರೆಕ್ಟ್. ಗಿಡ ಮರಗಳ ಬಗ್ಗೆ ಕಾಳಜಿ ಇಲ್ಲ. ಫಸ್ಟ್ ಆಫ್ ಆಲ್ ಅವುಗಳು ಬೆಲೆ ಕೊಡೋ ಜನನೂ ಕಮ್ಮಿ ಇದ್ದಾರೆ. ಅವರು ಇವಾಗ ಮಳೆ ಇಲ್ಲ ಅಂತಾರೆ. ಮುಖ್ಯ ಕಾರಣ ಏನು ಸರ್? ಗಿಡ ಮರಗಳು, ಪರಿಸರ ಅಂದ್ರೆ ಬೆಟ್ಟ ಗುಡ್ಡಗಳು, ಗಿಡ ಮರಗಳು, ವನ್ಯಜೀವಿ ಪ್ರತಿಯೊಂದು ಕೂಡಿದ್ರೆ ಅದು ಒಂದು ಪರಿಸರ ಮತ್ತು ಒಳ್ಳೆ ಸಮಾಜ ಅನಿಸ್ಕೊಳ್ಳುತ್ತೆ ಸರ್. ಆ ಸಮಾಜನ ಕೆಲವರು ದುಷ್ಕರ್ಮಿಗಳು ಇಲ್ಲ, ಅವ್ರ ಸ್ವಾರ್ಥಕ್ಕಾಗಿ ಅವುಗಳನ್ನೆಲ್ಲ ನಾಶ ಮಾಡ್ತಾ ಇದ್ದಾರೆ. ಈಗ ನೀವು ನೋಡ್ತಾ ಇದ್ದೀರಾ, ಬೆಳೆ ಇಲ್ಲ, ಮಳೆ ಇಲ್ಲ, ಕಾರಣ ಗಿಡ ಮರಗಳು, ಒಳ್ಳೆ ಪರಿಸರ ಇಲ್ಲ. ಅವುಗಳ ಬಗ್ಗೆ ಯಾರು ಯೋಚನೆ ಮಾಡಲ್ಲ. ಮಳೆ ಇಲ್ಲ ಅಂತಾರೆ, ಮಳೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ಅನ್ನೋ ಒಂದು ಸೆನ್ಸ್ ಇಲ್ಲ ಸರ್. ಸುಭಾನ್ ಬಹಳ ಸರಳವಾಗಿ ಫುಡ್ ಚೈನ್ ಅನ್ನು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತೀರ ನೋಡಿ. ಅಂದ್ರೆ ಚೈನ್ ಅನ್ನ ಫುಡ್ ಪರಿಸರದ ಚೈನ್ ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತೀರ. ಆಲ್ ರೈಟ್ ಸುಭಾನ್, ಹಾಗಾದ್ರೆ ಈಗ ಇಲ್ಲಿವರೆಗೂ ಎಷ್ಟು ಮರ ನೆಟ್ಟಿದ್ದೀರಿ ಸರ್? ಇಲ್ಲಿವರೆಗೂ ನಾನು ನೋಡಿ ಸರ್, ನಾನು ನನ್ನ ಕೈಯಲ್ಲಿ ನಿರ್ವಹಣೆ ಮಾಡೋಕ್ಕಾಗೋ ಅಷ್ಟು ಒಂದು ಹೆಚ್ಚು ಕಮ್ಮಿ ಒಂದು 650 700 ಗಿಡ ನೆಟ್ಟಿದ್ದೀನಿ ಸರ್. ಎಲ್ಲ ಚೆನ್ನಾಗಿದೆಯಾ ಸರ್? ನಾನು ಗಿಡ ನೆಟ್ಟೆ ಅಂದರೆ ನಾನು ಅದು ಬೆಳಿಬೇಕು ಸರ್. ನನ್ನ ಉದ್ದೇಶನೇ ಬೆಳಿಬೇಕು. ಸುಮ್ಮನೆ ಹೆಸರಿಗಾಗಿ ನಾನು ಗಿಡ ನೆಡೋನಲ್ಲ, ನಾನು ತೋರ್ಸ್ ಬಳಕೆಗೂ ನಾನು ಗಿಡ ನೆಡೋನಲ್ಲ. ನಾನು ಇದು ಎಕ್ಸ್ಪೆಕ್ಟೇಷನು ಮಾಡಿರಲಿಲ್ಲ. ಇವತ್ತು ಈ ದಿನ ಈ ಗಿಡಗಳು ನನ್ನ ಇಲ್ಲಿವರೆಗೂ ಕರ್ತರ್ತವೆ ಅಂತಲೂ ನಾನು ಎಕ್ಸ್ಪೆಕ್ಟೇಷನ್ ಮಾಡಿರಲಿಲ್ಲ. ಆದರೆ ನಾನು ಒಂದು 650 700 ಗಿಡಗಳು ನನ್ನ ಕೈಯಲ್ಲಿ ನಾನು ಸ್ವತಃ ನೋಡಿಕೊಂಡು ಬೆಳೆಸ್ತಾ ಇದ್ದೀನಿ. ಬೇರೆಯವ್ರಿಗೂ ಎಲ್ಲ ಹೇಳ್ಬಿಟ್ಟು ನಡೆಸ್ತೀರಾ ಸರ್? ಬೇರೆಯವ್ರಿಗೂ ಎಲ್ಲ ಹೇಳ್ಬಿಟ್ಟು ನಡೆಸ್ತೀರಾ ಅಂದೆ ಗಿಡನ? ಸರ್ ಹೌದು ಸರ್. ನೆಡಕ್ ಕೊಡ್ತೀರಾ ಸಸಿ ಎಲ್ಲ? ಸರ್ ಕೊಟ್ಟಿದ್ದೀನಿ. ಶಾಲಾ ಕಾಲೇಜುಗಳವರು ಕೆಲವರು ನಮ್ಮ ಏರಿಯಾದಲ್ಲೇ ಮಾಸ್ಟರು ಇದ್ದಾರೆ, ನಮ್ಗೆ ಹಿಂಗೆ ಶಾಲೆಗೆ ಅಲ್ಲಿ ಬೇಕು ಅಂದವ್ರೆ, ಅವ್ರಿಗೂ ಕೊಟ್ಟಿದ್ದೀನಿ. ಕೆಲವು ಶಾಲೆಗಳವರು ಹೇಳಿದ್ದಾರೆ. ಏನಂತಾರೆ ಎಲ್ಲರೂ ಬೇರೆ ಆಟೋ ಡ್ರೈವರ್ಗಳಲ್ಲೇ, ಸುಭಾನ್ ನಿಂಗೇನು ತಲೆ ಬುದ್ಧಿ ಇಲ್ವಾ, ಸುಮ್ಮನೆ ಕ್ಯಾಲ್ಸಿಲ್ಲ, ನಿನಗೆ ನೆಟ್ಕೊಂಬ ಆ ಕಡೆದ ಕಡ್ಕೊಂಬತ್ತಾರವರು, ಬೇಡ ನಮ್ಗೆ ಯಾಕೆ ಬೇಕು ಅಂತ ಅನ್ನಲ್ವಾ ಸರ್? ಸ್ಟಾರ್ಟಿಂಗು ನಾನು ರಸ್ತೆಯಲ್ಲಿ ಗಿಡಗಳು ನೆಡುವಾಗ ಸರ್ ನಮ್ಮ ಮನೆಯವ್ರಿಗೆ ಹೇಳವ್ರೆ, ನಮ್ಮ ಅಣ್ಣನಿಗೆ, ನಮ್ಮ ತಮ್ಮನಿಗೆ, ನಮ್ಮ ಅಕ್ಕನಿಗೆ, ನೋಡು ರೋಡಲ್ಲೆಲ್ಲ ಕೂತು ಗುಣಿಗಳಾಗಿತ್ತಾ ಇರ್ತಾನೆ, ಅವನು ಲೂಸ್ ಆಗೋಗಿದ್ದಾನೆ, ಮೆಂಟ್ಲು, ಅವನು ಸ್ವಲ್ಪ ಕರ್ಕೊಂಡೋಗಿ ಎಲ್ಲಾದರೂ ತೋರಿಸಿ ಅಂತ ಹೇಳಿದ್ದಾರೆ ಸರ್. ನಾನು ಇವಾಗ ಈ ಮಟ್ಟಕ್ಕೆ ಇಲ್ಲಿ ಬಂದು ಕೂತಿದ್ದೀನಿ ಅಂದರೆ ಅವರೆಲ್ಲ ಹೆಮ್ಮೆ ಪಡ್ತಿರ್ತಾರೆ ಇವತ್ತು ನನ್ನ ನೋಡಿ. ಹೌದು ಸರ್, ಸುಮಾರು ಜನ ಹೇಳಿದ್ದಾರೆ, ನಮ್ಮ ಅಕ್ಕಗೆ, ನಮ್ಮ ಭಾವನಿಗೆ, ನಮ್ಮ ಅಣ್ಣನಿಗೆ, ನನ್ನ ತಮ್ಮನಿಗೆಲ್ಲ, ಅವ್ನಿಗೆ ಮೆಂಟ್ಲು ನಿಮಾನ್ಸ್ ಕರ್ಕೊಂಡೋಗಿ ತೋರಿಸಿ ಅಂತ. ನಾನು ಅದನ್ನೆಲ್ಲ ತಲೆ ಕೆಡ್ಸ್ಕೊಂಡಿದ್ರೆ ನಾನು ಇಲ್ಲಿವರೆಗೂ ಬರ್ತಾ ಇರಲಿಲ್ಲ ಸರ್. ಸುಭಾನ್, ವಾಟ್ ಎ ಬ್ಯೂಟಿಫುಲ್ ಸ್ಟೋರಿ. ಎಂಥ ಸ್ಪಿರಿಟೆಡ್ ಲೈಫ್ ಇದು. ನಮಗೆ ಅರ್ಥವಾಗದೇ ಇರೋ ಹಲವಾರು ವಿಚಾರನ, ಒಂದು ಪರಿಸರ ಅಂತಂದರೆ ಬರೀ ಮರ ಅಲ್ಲ, ಬರೀ ಗಿಡ ಅಲ್ಲ, ಅದರಲ್ಲಿ ನದಿ ಇದೆ, ನೀರಿದೆ, ಬೆಟ್ಟ ಇದೆ, ಗುಡ್ಡ ಇದೆ, ವನ್ಯಜೀವಿ ಇದೆ ಅನ್ನೋದನ್ನು ಎಷ್ಟು ಸರಳವಾಗಿ ಒಬ್ಬರು ಹೇಳ್ತಾರೆ. ಯಾರ್ರೀ ಹೇಳಿದ್ದು? ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕೆ ಶಿಕ್ಷಣ ಬೇಕು, ಭಾಳ ದೊಡ್ಡದು ಅಂತ. ಸುಭಾನ್, ಹೀ ಈಸ್ ನಾಟ್ ಗ್ರೇಟ್ ಸ್ಟಡಿ ಏನು ಮಾಡಿಲ್ಲ. ಹೀ ಈಸ್ ನಾಟ್ ಎ ಡಬಲ್ ಡಿಗ್ರಿ ಹೋಲ್ಡರ್, ಹೀ ಈಸ್ ನಾಟ್ ಎ PhD ಹೋಲ್ಡರ್. ಬಟ್ ಲುಕ್ ಎಟ್ ದ ವೇ, ಎಷ್ಟು ಸರಳವಾಗಿ ಆ ಲಿಂಕೇಜನ್ನು, ಆ ಸರ್ಕಲನ್ನು ಎಕ್ಸ್ಪ್ಲೈನ್ ಮಾಡ್ಕೊಂಬಿಟ್ರು ಅಂತ. ಏನೇ ಸುಭಾನ್ ಸರ್, ಜೀವನ ಆರಾಮಾಗಿದೆ ತಾನೇ ಸರ್? ನಾನು ಇರೋವರೆಗೂ ನೆಮ್ಮದಿಯಾಗಿ ನನ್ನ ಕೈಲಾದ ಮಟ್ಟಿಗೆ ಸಮಾಜಕ್ಕೆ ಸೇವೆ, ಸಮಾಜಕ್ಕೆ ಕೊಡುಗೆ. ಅಲ್ಲಿ ಚಿಕ್ಕಬಳ್ಳಾಪುರದಲ್ಲೇನು ಕಾಟ ಇಲ್ಲ ತಾನೆ ಸರ್? ಚಿಕ್ಕಬಳ್ಳಾಪುರದಲ್ಲಿ ನೋಡಿ ಸರ್, ನಾನು ಚಿಕ್ಕಬಳ್ಳಾಪುರ ಜನರಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಗಿಡ ಮರಗಳ ಬಗ್ಗೆ ಆಸಕ್ತಿ ವಹಿಸಿ ಗಿಡ ಮರಗಳನ್ನ ಬೆಳೆಸೋದಕ್ಕೆ ಮಾನ್ವಿ ಮಾಡ್ಕೋತೀರಿ. ಇವತ್ತು ನೋಡಿದ್ಮೇಲೆ ನಿಮ್ಮ ಜೊತೆಗೆ ಒಂದಷ್ಟು ಜನ ಸೇರ್ಕೋಬಹುದು, ಆಗ್ಬೋದು. ನಾನು ಕೇಳ್ತಿರೋದು, ನೆಡಕ್ಕೆ ಗಿಡಕ್ಕೆ ಯಾರು ಕಾಟ ಗಿಟ ಕೊಡಲ್ಲ ತಾನೆ ಸರ್? ಕೆಲವು ಕಡೆ ಸರ್, ಇದು ಇನ್ನೊಂದು ರಿಕ್ವೆಸ್ಟು, ನಮ್ಮ ಜ್ಯೋತಿಷಿಗಳ ಮಾತು ಕೇಳಿ ನಮ್ಮ ಮನೆ ಮುಂದೆ ಆ ಗಿಡ ಇರಬಾರ್ದು, ಈ ಗಿಡ ಬೆಳಿಬೇಕು, ಈ ಗಿಡ ಇರಬಾರ್ದು, ಆ ಗಿಡ ಬೆಳಿಬೇಕು.
ಅಂತ ಹೇಳಿ ಜ್ಯೋತಿಷಿಗಳ ಮಾತು ಕೇಳಿ ಕೆಲವು ಗಿಡಗಳನ್ನ ಕಿತ್ತಾಕಿರೋರು ಇದ್ದಾರೆ, ಕೆಲವು ಈ ಗಿಡ ಬೇಡ ಅಂದಿರೋರು ಇದ್ದಾರೆ. ಅದು ಜ್ಯೋತಿಷಿಗಳ ಕೈಯಲ್ಲಿ ನಾನು ಚಾಲೆಂಜ್ ಮಾಡಿಬಿಡ್ತೀನಿ, ಮಳೆ ಬರ್ಸೋಕ್ಕಾಗಲ್ಲ. ಆದರೆ ಆ ಮಳೆ ಗಿಡಗಳನ್ನ ಬೆಳೆಸೋಕೆ ಹೇಳ್ಬೇಕು ಅವರು. ಇವಾಗ ಮಳೆ ಇಲ್ಲ ಅಂತಾರೆ, ಜ್ಯೋತಿಷಿಗಳ ಕೈಯಲ್ಲಿ ಯಾಕೆ ತರ್ಸೋಕ್ಕಾಗಲ್ಲ ಸರ್? ಹೇಳೋಕ್ಕಾಗುತ್ತೆ. ಕೇಳ್ಕೊಳ್ಳೋಣ ನಾವು ಎಲ್ಲರೂ ನಿಮ್ ಗ್ರಹಕ್ಕೆ ತಕ್ಕಂತೆ 10 ಮರ ನಡೆದೇ ಇದ್ರೆ ನಿಮ್ ಜೀವನ ಎಲ್ಲ ಹಾಳಾಗೋಗ್ಬಿಡುತ್ತೆ ಅಂತ ಹೇಳಿ ಅವರು. ಸರ್ ನಾನು ಎಲ್ಲರಿಗೂ ಹೇಳ್ತೀನಿ ಸರ್, ಹಬ್ಬ ಹರಿದಿನಗಳಲ್ಲಿ ಒಬ್ರು ಒಂದು ಗಿಡ ನೆಡಿ, ಒಬ್ರು ಒಂದು ಗಿಡ ನೆಡಿ. ನೋಡಿ ಸರ್, ಸರ್ವ ವಿಶ್ವೇಶ್ವರ ದಿನಾಚರಣೆ ಇವತ್ತು. ಕರೆಕ್ಟ್. ಆ ಸುದ್ದಿ ಸುಬಾನ್ ಜಿಲ್ಲೆಯಿಂದ ಬಂದಿದ್ದೀರಿ ಅಂತ. ದೇವ್ರು ಒಳ್ಳೇದ್ ಮಾಡ್ಲಿ ನಿಮ್ಗೆ. ಬಹಳ ಅದ್ಭುತವಾದ ಸ್ಪಿರಿಟ್ ಇದೆ ನಿಮಗೆ. ಮತ್ತೆ ಎಲ್ಲದಕ್ಕಿಂತ ಅದ್ಭುತ ಅಂದ್ರೆ ಜೀವನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋತಾ ಇದ್ದೀರಿ. ನಿಮ್ಗೆ ಒಳ್ಳೇದಾಗ್ಲಿ, ಶಕ್ತಿ ಇರ್ಲಿ, ಇನ್ನು ಚೆನ್ನಾಗಿ ಕೆಲಸ ಮಾಡ್ಕೊಂಡಿರಿ. ಯಾವತ್ತಾರು ಏನಾರು ಆದಾಗ ನೋಡೋಣ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ದೇಶದಲ್ಲಿ. ಸರ್ ನನ್ನ ರಿಕ್ವೆಸ್ಟ್ ಸರ್, ಬೇಗ 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 ಟೈಮ್. ಇದು ಬೆಂಗಳೂರು ತಂದಿದ್ದೀನಿ ಸರ್, ಅದು ನಿಮಗಾಗಿ. ಆಯ್ತು, ಇದು ಗಿಡಗಳೆಲ್ಲಾದ್ರೂ ನೆಟ್ಟು ಇದನ್ನ ಪೋಷಿಸಬೇಕು ಸರ್ ನೀವು. ಇನ್ನೊಂದು ನಮ್ಮ ಸ್ನೇಹಿತರು ಎಲ್ಲರಿಗೂ, ನಮ್ಮ ವಾರ್ಡಿನ ಜನರಿಗೂ, ನನ್ನ ಸಹಕರಿಸಿದ ಎಲ್ಲ ಬಂಧು ಮಿತ್ರರಿಗೂ ಎಲ್ಲರಿಗೂ ನನ್ನ ಮನಸ್ಪೂರ್ವಕ ವಂದನೆಗಳು. ಥ್ಯಾಂಕ್ ಯು. ಆಲ್ ರೈಟ್ ಸುಬಾನ್.